ವಿದೇಶಿ ಬ್ಯಾಂಕ್ಗಳಲ್ಲಿ ದುಡ್ಡು ಹೂಡಿ ತಮ್ಮ ಸಾಲ ಹಂಚ್ಕೊಳ್ಳಂತ ಮಾಡೋದು 230 ಕೋಟಿ ರೂಪಾಯಿ ತಮಗೆ ಹಂಚ್ಕೊಂಡಿದ್ದು ಇವೇನು ಆಳಿಸ್ತಾರಲ್ಲ ಆ ಕಂಪ್ನಿಯ ಇಷ್ಟು ಏನಪ್ಪ ಅಂದ್ರೆ ಅಧಿಕಾರಿಗಳು ಈ ರೀತಿ ಮಾಡಿದಾರೆ ಅಂತ ಸೂಚನೆಗಳು ಬರ್ತಾ ಇದ್ದಾವೆ. ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದ್ದಿದ್ದು ವಿಶೇಷವಾಗಿ ವಿದೇಶಿ ಬ್ಯಾಂಕ್ಗಳಲ್ಲಿ ದುಡ್ಡು ಹೂಡಿದ್ದು ಮತ್ತು 230 ಕೋಟಿ ರೂಪಾಯಿ ಸಾಲದ ರೂಪದಲ್ಲಿ ತಮ್ಮ ಹಂಚ್ಕೊಂಡ ಒಟ್ಟಾರೆಯಾಗಿ ಜನರ ದುಡ್ಡನ್ನು ಮೋಸ ಮಾಡ್ಯದ. ಅದರಲ್ಲೂ ಮುಖ್ಯವಾಗಿ 3,522 ಕೋಟಿ ರೂಪಾಯಿಗಳನ್ನು ಜನರಿಂದ ವಂಚನೆ ಮಾಡ್ಯದ. ಇವುಗಳನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರಕ್ಕಂತೇಳಿ. ಯಾಕಂದ್ರೆ ಇವಾಗೆಲ್ಲ ಆಡಿಸಿ ಗಳಿಸ್ಬೇಕಾ ನಾವು ಅನ್ನುವಂಥದ್ದು. ಯಾಕಂದರೆ ಇವರಿಗೆ ಈ ಒಂದು ಗೇಮ್ನಿಂದ ಲಾಭ ಬರ್ತಿರ್ಬೋದು ಆಡಳಿತಾಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ. ಆದರೆ ಎಷ್ಟು ಜನ ಎಷ್ಟು ಮನೆಗಳು ಹಾಳಾಗಿ ಹೋಗ್ತಾವೆ ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಂಡು ಇದು ಬೇಕಾ ನಮಗೆ ಆನ್ಲೈನ್ ಗೇಮಿಂಗು, ಜೂಜಾಡುವಂಥದ್ದು ಅಥವಾ ಸಾರಾಯಿ ಹಂಚುವಂಥದ್ದು ಇವೆಲ್ಲ ಬೇಕಾ ಅಂದಾಗ ಭಾಳಷ್ಟು ಇದರಲ್ಲಿ ಕಡಿಮೆ ಜನ ಏನಂತಾರೆ ಬೇಕಂತಾರೆ, ಭಾಳಷ್ಟು ಹೆಚ್ಚಿರ್ತಾರೆ. ಇದು ಸಹಿತ ಅವ್ರಿಗೆ ಧ್ವನಿ ಇಲ್ಲ, ಹೆದ್ದಿಲ್ಲ ಆರಂಭದಲ್ಲಿ ನಿಮಗೆ 90% ಜನ ಇಲ್ಲಿ ಬಡವರು, ದುಡಿಯೋ ವರ್ಗದವರು, ಇಂಥ ಎಲ್ಲ ಅನಕ್ಷರಸ್ಥರು, ಕೂಲಿಗಳು ಇಂಥವರೆಲ್ಲ ಇದ್ದಾರೆ. ಇವರಿಗೆಲ್ಲ ಇಂಥ ಗೇಮ್ಗಳ ಬಗ್ಗೆ ಕೆಲವಷ್ಟು ಗೊತ್ತೂ ಇಲ್ಲ. ಇದು ಗೊತ್ತಿರೋದು ಯಾರಂದ್ರೆ ಟಾಪ್ 10% ಏನಿದ್ದಾರೆ ಅದರ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು ಅಥವಾ ಹೈಯರ್ ಮಿಡಲ್ ಕ್ಲಾಸು, ಹೈಯರ್ ಕ್ಲಾಸು ಇವುಗಳಲ್ಲಿ ಜನ ಅದರಲ್ಲೂ ಮೊಬೈಲನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಬರುವಂಥ ಜನ ಎಂಥ ಆಟಗಳು ಆಡ್ತಾರೆ, ಮೋಸ ಹೋಗ್ತಾರೆ, ಕಳ್ಕೊಳ್ತಾರೆ ಅನ್ನೋದು ಒಂದು ಇತ್ತೀಚಿನ ಮೇಲ್ಮೇಲೆ ಬರುತ್ತಂಥ ವರದಿಗಳಿಂದ ಸ್ಪಷ್ಟವಾಗುವಂಥ ವಿಷಯ. ಏನೋ ಆಗಲಿ ಸರ್ಕಾರ ಮಾತ್ರ ಇಂಥ ಗೇಮ್ಗಳಿಗೆ ಅವಕಾಶ ಕೊಡುತ್ತಿರೋದು ಮಾತ್ರ ಸ್ವಲ್ಪ ಅಲ್ಲ ಭಾಳಷ್ಟು ನೋವಿನ ವಿಷಯ ಅಂತ ಹೇಳ್ತಾ ಈ ದಿಶೆಯಲ್ಲಿ ಚಿಂತನೆ ಮಾಡಲಿ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಯಿತು, ನಮ್ಮ ಮೋದಿ ಸರ್ಕಾರ ಆಯಿತು ಅಂತ ಹೇಳ್ತಾ ನಮ್ಮ ಮನಸ್ಸಿಗೆಲ್ಲ ಮಾತಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು H60 ನ್ಯೂಸ್ ಅರ್ಥ ಸತ್ಯಕ್ಕೆ ವಂದನೆಗಳು.